ವಿದ್ಯಾನಗರದಲ್ಲಿ ಗುರುವಾರ ರಾತ್ರಿ ನಡೆದಿದ್ದ ಚೈನ್ ಸ್ನ್ಯಾಚಿಂಗ್ ಪ್ರಕರಣವನ್ನು ವಿದ್ಯಾನಗರ ಪೊಲೀಸರು ಕೇವಲ 12 ಗಂಟೆಯಲ್ಲಿ ಭೇದಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬನಶಂಕರ ಕಾಲೋನಿಯಲ್ಲಿರುವ ಶೋಭಾ ಎಂಬುವರ ಮನೆಗೆ ಕೊರಿಯರ್ ಕೊಡುವ ನೆಪದಲ್ಲಿ ಬಂದಿದ್ದ ಯುವಕನೊಬ್ಬ ಏಕಾಏಕಿ ಶೋಭಾ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದು, ಮಾಲತೇಶ್ ಎಂಬತ್ತ ಬಂಧಿತ ಆರೋಪಿಯಾಗಿದ್ದಾನೆ. ಕೂಡಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಅಪರಾಧ ವಿಭಾಗದ ಡಿಸಿಪಿ ರವಿಶ ಮಾರ್ಗದರ್ಶನದಲ್ಲಿ ವಿದ್ಯಾನಗರ ಠಾಣೆಯ ಇನ್ಸ್ಪೆಕ್ಟರ್ ಗೌಳಿ ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ನಿನ್ನೆ ರಾತ್ರಿ ಅರೌಂಡ್ 9:30 ಒಂದು ಚೈನ್ ಸ್ನ್ಯಾಚಿಂಗ್ ಕೇಸ್ ರಿಪೋರ್ಟ್ ಆಗುತ್ತೆ ವಿದ್ಯಾನಗರ್ ಲಿಮಿಟ್ಸ್ ಬನಶಂಕರಿ ಲೇಔಟಲ್ಲಿ. ಸೊ ನಮ್ಮ ಆಫೀಸರ್ಸು ಇಮ್ಮಿಡಿಯೇಟ್ ಕಾರ್ಯಪ್ರವೃತ್ತರಾಗಿ ಆ ಕೇಸಲ್ಲಿ ಇಬ್ಬರು ಆರೋಪಿತರು ಮಾಲ್ತೇಶು ಮತ್ತು ವೀರಭದ್ರಪ್ಪ ಅಂತ ಹೇಳಿ ಇಬ್ಬರನ್ನ ಸೆಕ್ಯೂರ್ ಮಾಡಿದ್ದೀವಿ. ಮತ್ತು ಏನು ಚೈನ್ ಕಳವಾಗಿತ್ತು ಇಂಟ್ಯಾಕ್ಟ್ 30 ಗ್ರಾಮ್ಸ್ ರೆಕವರ್ ಮಾಡಿದ್ದೀವಿ. ವಿದಿನ್ 3-4 hours ವಿ ಹ್ಯಾವ್ ಸೆಕ್ಯೂರ್ಡ್. ಅವನು ಈ ಅಕ್ಯೂಸ್ಡ್ ಏನು ಮಾಲ್ತೇಶು ಅಂತ ಹೇಳ್ತೀವಿ, ಅವನು ನೋನ್ MOB ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನಲ್ಲಿ. ಇವ್ರು ಹೋಗಿ ಮನೆ ಬಾಗಿಲು ತಟ್ಟಿ ಕೊರಿಯರ್ ಅಂತ ಹೇಳ್ತಾರೆ. ಅವ್ರು ಕೊರಿಯರ್ ಅಂತ ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಲೇಡಿ ಬಂದು ಓಪನ್ ಮಾಡ್ತಾರೆ, ಕೊಳ್ಳೆ ಕೈ ಹಾಕಿ ಚೈನ್ ಸ್ನ್ಯಾಚ್ ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ಪತ್ತೆ ಹಚ್ಚಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ 30 ಗ್ರಾಮ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.